ಜಗಳ ಎಲ್ಲಿಗೆ ಹೋಗ್ತಿರೋದು ಈಗ? ನಾವೀಗ ವಿಡಿಟ್ ನಾಗರಾಜ್ ಅವ್ರ ಮನೆಗೆ ಹೋಗ್ಬೇಕು. ದತ್ತುಪುತ್ರ ಕಮಲೇಶ್ವರ್ ಮಗ ಊರ್ ಹಬ್ಬ ಇನ್ವೈಟ್ ಮಾಡಿದ್ದಾರೆ. ಡ್ರ್ಯಾಗನ್ ಮನೋಜ್ ಅವ್ರಿಗೆ ಬೇಕಾಗಿದೆ, ಅವಶ್ಯಕತೆ ಇದೆ. ನಗು ಸ್ವಲ್ಪ ವಿತ್ ಆಯಿಲ್ ಅಲ್ಲಿ ಸ್ಪ್ರೇ ಮಾಡಿಬಿಟ್ಟು ಡ್ರ್ಯಾಗನ್ ಎಕ್ಸ್ಟ್ರಾ ಕೊಟ್ಬಿಟ್ಟು ಲಾಲಿಪಾಪ್ ಅವನಿಗೆ अपना वापस yeah you talk to Madhu bro. पहले बच्चे ಡ್ರ್ಯಾಗನ್ ಇಲ್ಲಿ ಡ್ರ್ಯಾಗನ್ ಮುಗಿದು ಹೋಗೋದು ಅಲ್ಲಿಗೆ. ಬೇಗ ಹೋಗ್ಬೋದು. 2 ಅವರ್ ಬೇಕು. 96 ಕಿಲೋಮೀಟರ್ ನಾಗರಾಜ್ ಊರಿಗೆ, ಊರ್ ಹಬ್ಬಕ್ಕೆ. ಒಳ್ಳೆ ಮಾಂಸ ನನ್ನ ತಂಗಿ ಜೊತೆಗೆ ವಿತ್ ಎಂಜಾಯ್ ಚೀಲ್ ವಿತ್ ಡ್ರ್ಯಾಗನ್ ಜಗಳ. ಆದ್ರೆ ಮಧು ಮಾತ್ರ ಇವತ್ತು ಉಪವಾಸ ಪ್ರಾರ್ಥನೆ ಮಾಡೋಣ. ಯಾಕೆ ಉಪವಾಸ? ಹೆಂಡಿ ಬಂದಿದ್ದು ತಪ್ಪಿಗಾಗಿ. ಅಯ್ಯೋ ನೋಡಿ ಗೈಸ್, ನಾನ್ ಬಂದಿದ್ದಕ್ಕೆ ಉಪವಾಸ ಅಂತೆ ನನ್ನ ಹಸ್ಬೆಂಡ್. ಏನ್ ಹೇಳ್ತಾ ಇದ್ದಾರಲ್ವಾ? ಇವರೇ ಕಾರಿನ ಹೊರಗೆ ಹಾಕುವ. ಕಾರಿನ ಹೊರಗೆ ಹಾಕ್ಬೇಡಿ, ಅವನಿಗೆ ರೂಮಿಂದ ಹೊರಗೆ ಹಾಕಿ ಊಟಕ್ಕೆ ನಮ್ಗೆ ಸಿಗಲ್ಲ. ಆಮೇಲೆ ಅವ್ರು ಕರ್ಕೊಂಡು ಹೋದ್ರೆ ಮಗ ಅಲ್ಲಿ ಹಿಂದ್ಗಡೆ ಬಾಕ್ಸ್ ತೆಗಿ, ಹಿಂದೆ ಬಾಕ್ಸ್ ತೆಗಿ. ಹಿಂದಕ್ಕದು ನೋಡಿ ಅಲ್ಲಿ ಹೋಗುವ. ಇದು ಮಧು ಊಟ ಆದ್ಮೇಲೆ ಬಾಕ್ಸ್ ಪ್ರಾಸ್ತಾವ ಮಧು ಡ್ರ್ಯಾಗನ್ ಜಗಣ್ಣದು ಮನೇಲಿರೋ ದೊಡ್ಡ ಬಾಕ್ಸ್ ಅಂದ್ರೆ ಇದು ಅದನ್ನ ಇಲ್ಲೇ ತಂದ್ಬಿಟ್ಟಾರೆ. ಮಟನ್ ಹೋಗೋದ್ರಲ್ಲಿ ಪಾರ್ಸಲ್ ಬ್ರೋ. ಈ ನಾನ್ ಬೇಕಾದ್ ತಿನ್ಬಲ್ಲೆ ಚೀಲ ಅಂತ ದೊಡ್ಡದು ಬ್ರೋ. ನಿಮ್ಗೆ ಗೊತ್ತ ವಿಷಯ ಇದು ನಮ್ಗೆಲ್ಲ ಎಡಬಾಲ ಇಬ್ರು ಶಿಷ್ಯರಿಗೆ ಅಣ್ಣ ಮಾಡ್ತಾರೆ. ಹೇಳ್ಬೋದ ಹೇಳೋರು ನನ್ನ ಹೆಸರು ಮಾಡಿದ್ರೆ ಇವ್ರ ಕರ್ಮ, ತಿನ್ಬೋದು ಇವ್ರು, ತೊಳೆಯೋದು ನಾನಾ ಪಾತ್ರಯ್ಯ. ಏನಾಗಲ್ಲ, ಮಕ್ಳಲ್ವಾ? ಮಕ್ಳಲ್ಲಿ ಇವ್ರು ಅಪ್ಪನೇ ಆಟ ಆಡಿಸ್ತಾರೆ. ಇವ್ರ ನಾನು ಮಕ್ಳಿಗೆ ಆಟ ಆಡಿಸ್ಬೇಕು, ಇವ್ರು ಅಪ್ಪನೇ ಆಟ ಆಡಿಸ್ಬೇಕಾದ್ರ. ಸರಿ, ಇವಾಗ ಮೊದ್ಲು ನಾವ್ ಅಲ್ಲಿಗೆ ಹೋಗುವ, ಆಯ್ತಾ? ಮೊದ್ಲು ಹೋಗುವ. ಎಂಜಾಯ್. ಬಾಯ್ ಗೈಸ್, ಮತ್ತೆ ಸಿಗುವ. ಒಳ್ಳೆ ಬ್ಯಾಟಿಂಗ್ ಅಲ್ಲೇ ಮಾಡ್ತಾರೆ. ಚಿಂತ ಹೇಳಿ ಚಟ ಮಕ್ಳಿ ಹತ್ರ ಏನು ಏನು ಅವ್ರಿಗೆ ಹಸಿವು ಬೇರೆ ಆಗೋದು. ಹೆಂಗ್ ಗೊತ್ತಾ ಕೈ ಕಾಲು ಕಟ್ಟಾಕ್ಬಿಡ ಜಗಣಂದ ಅವ್ರ ಮುಂದೆ ಕೂತ್ರೆ ನಾವು ಊಟ ಮಾಡೋಣ. ಸೂಪರ್ ಆಗಿರುತ್ತೆ. ನಮ್ಗೆ ಎಲ್ಲಿ ಹೋದ್ರಿ ಟ್ರೈನ್ ಅಲ್ಲಿ ಸಿಗ್ತಾ ಇರ್ತದೆ ಅಲ್ಲ. ಹೊತ್ತಿದೆ ಅಲ್ಲ ರೀಚ್ ಆಗ್ಲಿಕ್ಕೆ. ಎಷ್ಟು ಒಂದು 2 hours ಜರ್ನಿನಾ? 2 hours 96 ಕಿಲೋಮೀಟರ್. 10 minutes ಆಯ್ತಾ ಜರ್ನಿಗೆ ಅಷ್ಟೇ. ಅಷ್ಟೇ ಅಲ್ಲ. ಲೊಕೇಶನ್ಗೆ ರೀಚ್ ಆಯ್ತೀವಿ, ಫುಲ್ ಮಟನ್ ತಿಂತೀವಿ, ಚಿನ್ನಕ್ಕೆ ಬದುಕ್ತೀನಿ. ಫುಲ್ಲು ಹಳ್ಳಿ ಅಲ್ಲ. ಈ ಊರಿದ ಹೆಸರು ಏನು ಹೇಳಿದ್ರಿ? LH ಪಾಳ್ಯ ಅಂದ್ರೆ ಹತ್ರ ತುಮಕೂರಲ್ಲ? ಶಿರಾ. ಹಾಗಾದ್ರೆ ತುಮಕೂರಲ್ಲ, ತುಮಕೂರು ಇನ್ನೂ ಹೋಗ್ಬೇಕಾ? ತುಮಕೂರು ದಾಟಿ ಬಂದಿದೀವಿ ಈಗ.
ಫುಲ್ ಗ್ರೀನರಿ. ನಾನು ಕೆಲವೊಂದು ಕಡೆ ನೋಡಿದ, ಆವತ್ತು ನಾವು ಒಂದ್ಸಲ ಊರ ಹಬ್ಬಕ್ಕೇನೋ ಹೋಗಿದ್ವಲ್ಲ, ಆವಾಗ ಕೂಡ ಹಾಗೇನೆ, ಅಲ್ಲಿ ಕೂಡ ಹಾಗೇನು ಹುಣಸೆ ಮರನೇ ಜಾಸ್ತಿ ಇತ್ತು. ಹೌದಾ? ಎಲ್ಲ ಭೋಜನ ಮಾಡ್ಕೊಂಡು ರಿಟರ್ನ್ ಬರ್ತಾ ಇದ್ದಾರೆ, ಊರ ಹಬ್ಬಕ್ಕೆ ಹೋಗಿ ಬರ್ತಾ ಇದ್ದಾರೆ ನೋಡಿ ಅಲ್ಲ. ಹಾಕೊಂಡು ಎಲ್ಲದಕ್ಕೆ ಹಾಕೊಂಡು ಟವಲ್ ಎಲ್ಲ ಹಾಕೊಂಡು ಹೆಂಗ್ ಹೋಗ್ತಾರೆ ಹಳ್ಳಿ ಕಡೆ. In 200 meters, turn right. ಜೈ ಜಗಣ. ತುಂಬಾ ಜನ ಇದ್ದಾರೆ, ಇಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ. Next right. ಎಲ್ಲಿದ್ಯಾ? ಅವ್ರ ಮನೆಗೆ ಹೋಯ್ತಾರ, ಅವರೇ ಮುಂದೆ ನೋಡ್ಕೋ ನೋಡ್ಕೊ ಇಳಿದು ಕೈ ಬಿಡುತ್ತದೆ. ಸಂಪೂರ್ಣ ಹಳ್ಳಿ ಎಲ್ಲ ಇರ್ಲಿ ಇರ್ಬಹುದು. ಇವಾಗ ಕೂಡ ಅದೇ ಇರಲ್ಲ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವು ರೀಚ್ ಆಗ್ಬೇಕಿದ್ದದು ಇಲ್ಲಿಗೆ. ಬದುಕಿನಲ್ಲಿ ಅವಳಿಗಾಗಿ ಅಂದ್ರೆ ಇದರಲ್ಲಿ ಊಟ ಬಡಿಸೋದ? ಹೌದಾ? ಏನ್ ಮಾಡ್ತಿದ್ದೀರಿ? ಏನಕ್ಕೆ? ಏನಿದು? ಹುಣಸೆ ಹೂ ಇದ್ರಲ್ಲಿ ಸಾಂಬಾರ್ ಮಾಡ್ತಾರೆ. ಹೌದಾ? ಚೆನ್ನಾಗಿರುತ್ತಾ? ಸೂಪರ್ ಆಗಿರುತ್ತೆ. ಹೌದಾ? ಖಾಲಿ ಇದನ್ನೇ ಇದ್ ಮಾಡೋದಾ? ಏನೋ ಮಿಕ್ಸ್ ಮಾಡ್ಲಿಲ್ಲ? ಇಲ್ಲ, ಮಾಮೂಲಿ ನೀವು ಸೊಪ್ಪಿನ ಮಾಡ್ತಿರಲ್ಲ, ಬದನೆಕಾಯಿ ಟೊಮೊಟೊ ಇದು ಎಲ್ಲ ಹಾಕ್ಬಿಟ್ಟು ಒಂದೇ ಸಲ ಹಾಕ್ಬಿಟ್ಟು ಇದು ಮಾಡಿ. ಹೌದಾ? ಇಷ್ಟೊಂದು ಬಿಟ್ಟಿದೆ ಅಲ್ಲ? ಇದು ಒಂದು 15 ದಿನ ಇರುತ್ತೆ ಅಷ್ಟೇ. ಇದು 15 ದಿವಸ ಅಷ್ಟೇನಾ? ಹೂ ಬರೋದು 15 ದಿನ ಅಷ್ಟೇ ಬರೋದು. ಒಂದು ವಾರದೊಳಗೆ ಎಲ್ಲ ಹೋಗ್ಬಿಡುತ್ತೆ, ಮತ್ತೆ ಕಾಯಿ ಆಗುತ್ತೆ ಎಲ್ಲ. ಒಂದ್ಸತಿ ಸಾಂಬಾರಿಗೆ ಎಷ್ಟು ಹಾಕ್ಬೇಕು? ಸಾಂಬಾರಿಗೆ ಹಾಕೋದಾ? ಒಂದು ಹಿಡಿಗಿಂತಲೂ ಜಾಸ್ತಿ ಇದೆ ಮರದಲ್ಲಿ. ತುಂಬಾ ಇರುತ್ತೆ. ಹೌದು, ಕ್ವಿಂಟಲ್ 30,000 ಇರುತ್ತೆ. ಹೌದಾ? ಬರೀ ಹೂಕೆ ಅಲ್ಲಲ್ಲ, ಓಟ್ಸ್ನಗೆ ನಮ್ಗೆಲ್ಲ ಜಾಸ್ತಿ ಇದೆ ಬಿಸ್ನೆಸ್. ಇದೇ ಬಿಸ್ನೆಸ್. ಅದೇ ನಾನು ಬರ್ತಾ ನೋಡಿದೆ ನಿಮ್ ಕಡೆ ಎಲ್ಲ ಇದೆ, ಹುಣಸೆ ಮರನೇ ಕಾಣ್ತಾ ಇದೆ. ಬಿಸ್ನೆಸ್ ಜಾಸ್ತಿ. ಹೌದಾ? ಇದು ಮತ್ತೆ ಇದು ಈ ತಿಂಗಳಲ್ಲಿ ಬಿಡೋದಾ ಅಂತಲ್ಲ? ಯುಗಾದಿನ ತಿಂಗಳಲ್ಲಿ ಬಿಡುತ್ತೆ. ಹಾ, ಮತ್ತೆ ಇನ್ನ ಫೆಬ್ರವರಿ ಟೈಮಲ್ಲಿ ಕಾಯಿ ಬರುತ್ತೆ. ಹೌದಾ? ಹೌದಾ? ಆಮೇಲೆ 100 kg ಕಮ್ಮಿ ಆಗಲ್ವಣ? ನನ್ಗೀಗ ನೀ ಬರಿ ಸಂಗಾತಿ. ಈ ಹೂ ಹಾಕ್ಲಿಕ್ಕಿಲ್ವಾ? ಹೂವು ಹಾಕ್ಬೇಕು. ಇಷ್ಟು ಓ, ಅಷ್ಟು ರೆಡ್ ಕಲರ್ ಇದೆಯಲ್ಲ, ಇಷ್ಟನ್ನು ನಾವು ಸಾಂಬಾರಿಗೆ ಯೂಸ್ ಮಾಡ್ಕೋಬಹುದು. ಒಂದ್ ಇಡಿ ಎಷ್ಟು ಹಾಕಿದ್ರೆ ಸಾಕಲ್ಲ? ಹುಳಿ ಇದೆಯಾ ನೋಡಿ? ತಿನ್ಬೋದು. ಇಲ್ಲ, ಹುಳಿ ಇರುತ್ತೆ. ಹುಳಿ ಇದೆ, ಹುಳಿ ಇದೆ, ಹುಳಿ ಇದೆ. ಇದೇನಿದು ಹುತ್ತಾನ?
ಸ್ನೇಕ್ ಗೊತ್ತಾ? ಬರುತ್ತಾ ಸ್ನೇಕ್ ಅದ್ರ ಒಳಗಿಂದ ಕರಿ ಕೈ ಹಾಕಿ ನೋಡೋಣ. ಅದು ರಜನಿಕಾಂತ್ ಮೂವಿಯಲ್ಲಿ ಕೈ ಹಾಕ್ತಾರಲ್ಲ. ಆಯ್ತಂತೆ ಹೌದಾ? ಬರೀಲಿ ನಮ್ ಡ್ರ್ಯಾಗನ್ ಮುಂದೆ ಏನೂ ಇಲ್ಲ. ಟೊಮೆಟೊ, ಬದನೆಕಾಯಿ, ಬೇರೇನು? ಸೊಪ್ಪು ಯಾವ್ದಾದ್ರು ಪಪ್ಪು, ಸೊಪ್ಪು. ಹೌದಾ? ಕಾಡಲ್ಲಿ ಸ್ವಲ್ಪ ಸೊಪ್ಪು ಸೊಪ್ಪು ಈಗ ಕೈಯಲ್ಲಿ ಹಿಂಗೆ ತೋರಿಸ್ರಿ. ಅತ್ತ ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು. ಇದಕ್ಕೆ ಯಾಕೆ ಕವರ್ ಮಾಡಿದ್ದು? ಹೌದಾ? ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ಮಸ್ತ್ ಒಂದು ಪ್ಲೇಸಲ್ಲಿ ಎಣ್ಣೆ ಕೊಡ್ತಾರೆ. ನೀವೇನ್ ಸಾಚಾರ ಜಗಣ ಏನಿದು? ಬಾಳೆ ಎಲೆ. ಬಾಳೆ ಎಲೆನಾ? ಇದು ನಮ್ಮ ಬೆಂಗಳೂರಲ್ಲಿ ನಾವು ಇದು ಮಾಡ್ತೀವಿ. ಇದು ಅಡಿಕೆ ಅಲ್ವಾ? ನಂಗೆ ಗೊತ್ತು. ಇದನ್ನು ಇದಕ್ಕೆ ಇದು ಮಾಡೋದನ್ನ ಡ್ರ್ಯಾಗನ್ ಏನೇನು ತಿಂತಾ ಇದ್ದೀರಾ? ಹಾಕಬೇಡಿ. ರೈಸ್ ಅಣ್ಣ ತೆಗಿ ನೋಡಿ ಒಳ್ಳೆ ಮಟನ್ ದೇಹಕ್ಕೆ ತಂಪು ರಜ್ಜು ಮುದ್ದೆ ನಾಗರ ಮನೆ ಮನೋಜ ಮಾತ್ರ ಹೋದ ಅವನು ಮುದ್ದೆ ತಿನ್ನಿ ಕಲ್ಲಾಡ್ಬೇಕು. ಒಂದ್ಸತಿ ಈ ಏನು ನೋಡೋಣ ಜಗಣ, ಒಂದ್ಸತಿ ಈ ಏನು ಎಲೆ ಎಲ್ಲ ಖಾಲಿ. ಜಗಣ್ಣ, ಚಾಪೆ ಎಂತಕ್ಕೆ ನಿಮಗೆ? ನನ್ನ ಸ್ನೇಹಿತನ ಮನೆಗೆ ಬಂದಿದ್ದೆ. ಒಳ್ಳೆ ಬಾಡು ಊಟ, ಒಳ್ಳೆ ನಿದ್ದೆ ಮಾಡಬೇಕು. ಎಂಜಾಯ್ ಗಾಯ್ಸ್. ನಾನು ಹೋಗಿ ಟಚ್ ಮಾಡಬೇಕು. ಇದು ಏನಿದು? ಜಗಣ್ಣ, ನೀವೇನ್ ಮಲಗಿದ್ದು? ಕರೆಗಂಟೆ ಮಲಗಿದೆ. ಜಗಣ್ಣ, ಅವರಿಂದ ಒಂದು ಸಂಗೀತ ಕಾರ್ಯಕ್ರಮ. ಜಗಣ್ಣ, ಏನಾಯ್ತು ನಿಮ್ಗೆ? ಯಾರಿಗೆ ಕೊಡ್ತೀಯಾ? ಓ, ಇವರೇನ ಅಡಿಗೆ ಮಾಡೋದು? ಹೇಳ್ತಾರೆ, ನಾವೆಂದು ನೋಡಿಲ್ಲ. ಸುಳ್ಳು ಮಾತಾಡ್ತಾರ ಅವರು. ಇಲ್ಲೇ ಮಲ್ಗಿ, ನಾವು ಹೋಗ್ತೀವಿ. ಅತ್ತ ಕಾಳಿದಾಸ ಇತ್ತ ರವಿವರ್ಮ ಅದು ನೋಡಿ ವಾರೆ ಕಣ್ಣಲ್ಲಿ ನೋಡ್ತಾ ಇದೆ ನಿಮ್ಮನ್ನು. ಇದೆಲ್ಲ ನಾಟಿ ಹೆಸರು. ಹೌದಾ? ಹಾ, ಕರು ಮುಟ್ಟಿದ್ದು. ಈಗ ನಾವು ಕೊಂಡೋಗ್ತೀವಿ ಅಂತ ಹೇಳಿ ನಿಮ್ಮನ್ನು ವಾರೆ ಕಣ್ಣಲ್ಲಿ ನೋಡೋದು. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡೆ. ಯಾಕೆ ಇಲ್ಲಿ ಮಲ್ಕೊಂಡಿದ್ದೀರಾ ನೀವು? ಎದ್ದೇಳಿ ಅಂತೆ. ನಮ್ಮ ಸ್ನೇಹಿತರ ಮನೆ ಊಟಕ್ಕೆ ಬಂದಾಗೆ ಪಾಪ ಅವರ ಹಳೆ ನೋವು ನನಗೆ ಜ್ಞಾಪಕ ಬಂತು. ಪಾಪ ಅವ್ರ ಅಕ್ಕನ Sorry, it's DJ.
ಅಲ್ಲ ದೊಡ್ಡವನಾಗಿ ಹಿಂಗ ನೀನು ಇವಾಗ ಇಲ್ಲೆಲ್ಲ ಊಟ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಹಾಯ್ ಗಾಯ್ಸ್, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ? ನನ್ನ ಹಸ್ಬೆಂಡಿದು ಫ್ರೆಂಡಿದು ಮನೆಗೆ ಬಂದಿದ್ದೀವಿ. ಇದು ಇರೋದು ಎಲ್ಲಿ ಅಂದರೆ ತುಮಕೂರು ಹತ್ರ ಅಂದರೆ ತುಮಕೂರು ಸ್ವಲ್ಪ ಕ್ರಾಸ್ ಆಗಿ ಬರಬೇಕು ಇಲ್ಲಿ. ಸೊ ಅಲ್ಲಿ ಇವತ್ತು ಊರ ಹಬ್ಬ ಇದೆ. ಸೊ ಅಲ್ಲಿಗೆ ಈಗ ಬಂದು ಈಗ ಅಲ್ಲೆಲ್ಲ ಫಂಕ್ಷನ್ಸ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಆಯ್ತು ರೀ ಫಂಕ್ಷನ್ನು. ಮಟನ್ ಪೀಸ್ ಎಲ್ಲ ಎಷ್ಟೆಷ್ಟು ತಿಂದ್ರಿ? ಫುಲ್ಲು ಹೊಟ್ಟೆ ಕಾಣ್ತಾ ಇದೆ ಮಟನ್ ತಿಂದೆ ನೋಡಿ, ಹೊಟ್ಟೆ ಫುಲ್ಲು ಮಟನ್ ಇದೆ. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರನೇ ಫಂಕ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಇಡೀ ಊರಿಗೇನೆ ಹಬ್ಬ, ಊರಿದ್ದೇ ಜಾತ್ರೆ ಇಡೀ ಫುಲ್ಲು. ಸನ್ಸೆಟ್ ನೋಡಿ ಎಷ್ಟು ಸಖತ್ ಕಾಣ್ತಾ ಇದೆ. ಆಂಟಿ ಬಜ್ಜಿ ಬೋಂಡ ಹಾಕ್ತಾ ಇದ್ದಾರೆ. ಎಷ್ಟು ಆಂಟಿ ಬಜ್ಜಿ ಬೋಂಡ? 20 ರೂಪಾಯಾ? ಹೌದಾ? ಟೀ ಟೈಮ್. ಇವಾಗ ಇಲ್ಲಿ ಟೀ ಕುಡಿತಾ ಇದ್ದೀವಿ ನೋಡಿ, ಲೆಮನ್ ಟೀ. ಹೋದ್ರೆ 3 ದಿನ ಲೆಮನ್ ಟೀ ರಜೆ ಬಾಕ್ಸ್ ತಗೊಂಡ್ರ ಬಾಕ್ಸ್ ಇಲ್ಲ ಇಟ್ಟಿದ್ರೆ ಆಗದು. ಬಾಯ್.